ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಶ್ರೀರಾಮಕೃಷ್ಣರದ್ದು ಬಾಲಸಹಜ ವ್ಯಕ್ತಿತ್ವ ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀ ವೆಂಕಟಲಕ್ಷ್ಮಿ ಅವರು ತಿಳಿಸಿದ್ದಾರೆ. ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಆಯೋಜಿಸಿದ್ದ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಯುಗಾವತಾರ ಶ್ರೀರಾಮಕೃಷ್ಣ ಭಾಗ 2ರ ಗ್ರಂಥ ಪಾರಾಯಣ ಮಾಡುತ್ತಾ ದಕ್ಷಿಣೇಶ್ವರಕ್ಕೆ ವಿದಾಯ ಎಂಬ ಅಧ್ಯಾಯವನ್ನ ವಾಚಿಸಿದ್ದಾರೆ. ಈ ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಭಜನೆ ಮತ್ತು ದಿವ್ಯಾತ್ರಿಯರಿಗೆ ಮಹಾಮಂಗಳಾರತಿ ಕುಮಾರಿ ಪುಷ್ಪಲತಾ ಅವರು ನಡೆಸಿಕೊಟ್ಟರು. ಸತ್ಸಂಗ ಕಾರ್ಯಕ್ರಮದಲ್ಲಿ ಪಿಎಸ್ ಮಾಣಿಕ್ಯ ಸತ್ಯನಾರಾಯಣ, ಯತೀಶ್ ಎಂ ಸಿದ್ದಾಪುರ, ಚೇತನ್ ಸೇರಿದಂತೆ ಸದ್ಭಕ್ತರು ಭಾಗವಹಿಸಿದರು. ಜನರ ಜೊತೆ ಹೆಚ್ಚು ಮಾತಾಡಬಾರದು ಅಂತಕ್ಕಂಥದ್ದನ್ನ ವಿಶ್ರಾಂತಿಯನ್ನು ಹೇಳ್ತಾ ಇದ್ದಾರೆ. ಬಾಲ ಸ್ವಭಾವದ ಶ್ರೀರಾಮಕೃಷ್ಣರು ಈ ಕೂಟಲೆಗಳೆಲ್ಲ ರಾಮಚಂದ್ರ ಮೊದಲಾದ ಕೆಲವು ಭಕ್ತರೇ ಕಾರಣ ಎಂದು ಆರೋಪಿಸಿದರು. ಅವರೆಲ್ಲ ಸ್ವಲ್ಪ ಬಲವಂತ ಮಾಡಿ ನೀವು ಹೋಗಬಾರದು ಅಂತ ಹೇಳಿದರೆ ನಾನೇ ಹೋಗ್ತಿದ್ದೇನೆ ಎಂದರು. ಎಷ್ಟು ಚೆನ್ನಾಗಿ ಬಾಲ ಸಹಜವಾಗಿ ಹೇಳ್ತಾ ಇದ್ದಾರೆ. ರಾಮಚಂದ್ರ ಎಂಬುದನ್ನು ಹೋಗಬಾರದು ಅಂತ ಹೇಳಿ ಹೋಗ್ತಿದ್ದೆ ಅಂತ ಹೇಳ್ತಾರೆ. ಉತ್ಸವವಾದ 2-3 ದಿನಗಳ ಬಳಿಕ ಒಬ್ಬ ತನ್ನ ಭಕ್ತ ಅವರ ದರ್ಶನಕ್ಕಾಗಿ ನೋಡುತ್ತಾನೆ. ಶ್ರೀರಾಮಕೃಷ್ಣನ ಗಂಡನಿಗೆ ಔಷಧಿ ಲೇಪಿಸಿಕೊಂಡು ಭೂಮಿ ಮೇಲೆ ಕುಳಿತಿದ್ದಾರೆ. ಪುಟ್ಟ ಒಬ್ಬರೊಬ್ಬರನ್ನ ತಂದೆ ಮಾಡಿದ್ದಕ್ಕಾಗಿ ಶಿಕ್ಷಿಸಲು ಒಂದು ಕಡೆ ಕಟ್ಟಿ ಹಾಕಿ ಬಿಟ್ಟರೆ ಹೇಗೋ ಅದೇ ಕುಳಿತಿದ್ದಾರೆ. ಒಳಬಲ್ಲಿಗೆ ಕಟ್ಟಿಸಿಕೊಂಡ ಬಾಲಕೃಷ್ಣನಂತ ಮುಗ್ಧ ಮುನಿಸು ಅವರ ಮುಖದಲ್ಲಿ ಈಗ ಪರಿಣಾಮ ಮಾಡಿ ಕೇಳಿದ. ನೋಡಿ, ಎಲ್ಲರೂ ಹೇಳ್ತಾರೆ ನೀವು ಹೆಚ್ಚು ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು. ಹಾಗಾಗಿ ಬಾಲ ಸಹಜವಾಗಿ